ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಬೇತಮಂಗಲ ಮತ್ತು ಮುಳುಬಾಗಿಲು ವೃತ್ತದಲ್ಲಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರಿಗೆ CL7 ಪರವಾನಗಿ ನೀಡಲು ಮುಂದಾಗಿರುವುದನ್ನು ನಾವು ಖಂಡಿಸಿ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಉಪ ಅಧೀಕ್ಷಕರಿಗೆ ನಾವು ಮನವಿಯನ್ನು ನೀಡಿ ಒತ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಅದು ಯಾರೇ ಬಲಾಢ್ಯಗಾಗಲಿ ಮದ್ಯದಂಗಡಿಗೆ ಪರವಾನಗಿ ಕೊಡೋಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅತಿ ಸೂಕ್ಷ್ಮ ಪ್ರದೇಶ ಅದು, ಅಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಪಕ್ಕದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಸಿದ್ಧ ಶ್ರೀ ಗುಟ್ಟಹಳ್ಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸಹ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಗಲ್ಲಿಗೊಂದೊಂದು ಇವತ್ತು ನೀವು CL7 ಮದ್ಯದ ಅಂಗಡಿಗೆ ಕೊಟ್ಟರೆ ಇವತ್ತು ಸರ್ಕಾರದಿಂದ ಪಡಿತರಕ್ಕೇನೂ ಮಾರಾಟ ಮಾಡ್ತಾಯಿದ್ದಾರೆ. ಆ ಮಹಿಳೆಯರು ಈ ಸ್ತ್ರೀಶಕ್ತಿ ಸಂಘಗಳ ನಾಣ್ಯ ಎತ್ಕೊಂಡು ಅದನ್ನು ಕಿತ್ಕೊಂಡೋಗಿ ಕುಡಿದು ಅವರ ಸ್ವಾಭಿಮಾನದ ಬದುಕನ್ನು ಹಾಳು ಮಾಡುವ ಜೊತೆಗೆ ಆ ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರ ಮಾಂಗಲ್ಯವನ್ನು ಸಹ ಮಾರಾಟ ಮಾಡುವುದರಿಂದ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಕೇಳ್ತಾ ಇರೋದಂದರೆ ಅವ್ರು ಬೇರೆ ಕಡೆ ಎಲ್ಲಾನಾಗಲಿ ಅವರಿಗೆ ಪರವಾನಗಿ ಕೊಡ್ರಿ. ಆದರೆ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರಿಗೆ CL7ಗೆ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರ್ದು. ಅದು ಅತಿ ಸೂಕ್ಷ್ಮ ವೃತ್ತದಲ್ಲಿರೋದರಿಂದ ಅಲ್ಲಿ ಅಪಘಾತಗಳು ಹೆಚ್ಚಾಗಿ ಕುಟುಂಬಗಳನ್ನೇ ನಂಬಿಕೊಂಡಿರೋ ಅವರು ಪ್ರಾಣ ಕಳ್ಕೊಂಡು ಅವ್ರ ಪ್ರಾಣಕ್ಕೆ ಯಾರೂ ಆಗಲ್ಲ. ಆ ಮದ್ಯದ ಅಂಗಡಿಯವ್ರು ಬಂದು ಅವ್ರಿಗೇನು ಪರಿಹಾರ ಕೊಡಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರದಂತೇಳಿ ಅದನ್ನು ಸಂಬಂಧಪಟ್ಟ ಬೇತಮಂಗಲ ಠಾಣೆಯಿಂದ ವರದಿಯನ್ನು ತರಿಸಿಕೊಂಡು ಸಂಬಂಧಪಟ್ಟ ಅಬಕಾರಿ ಸಚಿವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸಿ ನಿಮ್ಮ ವರದಿಯನ್ನು ಸಲ್ಲಿಸಿ ಆ ಅಂಗಡಿಗೆ ಯಾವುದೇ ರೀತಿಯ ಪರವಾನಗಿ ನೀಡದಂತೆ ತಡೆ ನೀಡಬೇಕಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಉಪಾಧೀಕ್ಷಕರಿಗೆ ಮನವಿ ನೀಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರ ಮತ್ತು ಮಹಿಳೆಯರ ಬದುಕನ್ನು ರಕ್ಷಣೆ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾರೆ.